ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಕನ್ನಡ ಪರೀಕ್ಷೆ ಅನ್ನುವಂಥದ್ದು ಇಂದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ನಡೆಯಿತು. ಜನವರಿ 2026 ಅಂದರೆ 7/1/26ರಂದು ಇಂದು ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಎಕ್ಸಾಮ್ ಅನ್ನುವಂಥದ್ದು ನಡೆದಿದೆ. ಸೊ ಅದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಬಿಕಾಸ್ ಆಫ್ ಈವನ್ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಇಡೀ ಸ್ಟೇಟ್, ಕರ್ನಾಟಕ ಸ್ಟೇಟ್ ಕಂಪ್ಲೀಟ್ ಆಗಿ ಎಲ್ರಿಗೂ ಒಂದೇ ಪೇಪರ್ ಅನ್ನುವಂಥದ್ದು ಬಂದಿದೆ. ಸೊ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳು, ಕೆಲವೊಂದು ಮಾತ್ರ ಅಲ್ಲ, ಮೋಸ್ಟ್ ಆಫ್ ದ ಕ್ವಶನ್ಸ್ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈವನ್ ಫೈನಲ್ ಎಕ್ಸಾಮ್ಗೂ ಬರುವಂತಹ ಚಾನ್ಸಸ್ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಅನ್ನುವಂಥದ್ದನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನೀವು ಅಂದರೆ ಹೊಸದಾಗಿ ನೀವೇನಾದರೂ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ರೆ, ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನವೆಲ್ಲ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಇಲ್ಲಿ ನೀವು ನೋಡ್ಬೋದು, ಆ, ಮೊದಲ MCQ ಕ್ವಶನ್ಸ್ ಅನ್ನುವಂಥದ್ದನ್ನ ನಾನು ನಿಮಗೆ ಉತ್ತರ ತಿಳಿಸ್ತಾ ಇದ್ದೀನಿ. ಯಾರ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವಿಲ್ಲ? ಸೊ ಆಪ್ಷನ್ ಆ, ಅಂಧೆಯ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಫಲವಿಲ್ಲ ಅಂತ. ಉಣದಿರ್ದ ದನಮಿರ್ದೊಡೇನು ಈ ಶತಕದ ಪದ್ಯಭಾಗ ಕೊಟ್ಟಿದ್ರು. ಆ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ರು. ಸೊ ಇದೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಆಗಿತ್ತು. ಇದಕ್ಕೆ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೇಯ್ನ್ ಕ್ವಶನ್ ಪೇಪರು, ಅದಕ್ಕೆ ಆನ್ಸರ್ಸ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತ ವಿಡಿಯೋದಲ್ಲಿ ಮುಂದೆ ನಾನು ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವೀಕ್ಷಿಸಿ. ಇದಕ್ಕೆ ಉತ್ತರ ಬಂದು, ಈ ಶತಕದ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ 2ನೇ ಆ, ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ ಅಂತ ಹೇಳಿ ಸರಿಯಾದಂಥ ಉತ್ತರ. ತತ್ವಜ್ಞಾನವನ್ನು ಕೇಳದವರು ಯಾರು, ಅಥವಾ ಅವ್ರನ್ನ ಘೋರ ಪಾಪಿಗಳು ಅಂತೇಳಿ ಕರೀತಾರೆ. ಸೊ ದೈವಿ ರಾಜ್ಯ ಬಂದೇ ಬರುತ್ತೆ ಎಂಬ ಭರವಸೆಯಲ್ಲಿ ಶಿಲುಬೆಗೆ ಏರದಂಥವ್ರು ಯಾರು? ಜೀಸಸ್. ಸೊ ಹಣತೆ ಹೊಸೆದು ಬತ್ತಿಯಾಗಿರುವುದು ಇದು ಹತ್ತಿ ಎನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 6ನೇ ಕ್ವಶನ್ ನೋಡು, ನಿನ್ನೆದುರು 2 ಆಯ್ಕೆಗಳಿದಾವೆ. ಇಲ್ಲಿ ಲೇಖಕಿ ಹೇಳುವ ಆಯ್ಕೆಗಳು ಅನ್ನುವಂಥದ್ದು 2 ಆಯ್ಕೆಗಳು ಕೊಟ್ಟಿದ್ರು. 1 ಮತ್ತು 2 ಅನ್ನುವಂತಹ ಆಯ್ಕೆಗಳು ಸರಿಯಾದಂಥ ಉತ್ತರ ಆಗಿತ್ತು. ಸೊ ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್ ಅಂತ ಹೇಳಿ. ದುರ್ಗಪ್ಪನವರು ತರ್ಲೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದು ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಬಗ್ಗೆ. ಇದು ಆನೆಯ ಮಾವುತನ ಹೆಸರು ವೇಲಾಯುಧ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಂಬರ್ 1 ಎನಿಮಿಗಳು ಕರೆಂಟ್ನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಆದ ನಂತರ ಬಿಟ್ಟ ಸ್ಥಳ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ 11ನೇ ಕ್ವಶನು, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಭಾಷೆ ಬದುಕು ಭಾಷೆಯನ್ನ ಬಿಟ್ಟಿರುವುದಿಲ್ಲ. ದಣಿ ಎಂದಿಗೂ ಒಕ್ಕಲು ಮಕ್ಕಳನ್ನು ನಂಬೋದಿಲ್ಲ. ಮುದ್ದಣ ಅರಮನೆಯಿಂದ ಬರ್ತಿರ್ತಕ್ಕಂಥದ್ದನ್ನ ನಿಂತು ನೋಡಿದವರು ಅವನ ಹೆಂಡತಿ ಮನೋರಮೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಕಲಿಯುಗದ ಅಮೃತ ಚಹಾ. ಅದೇ ರೀತಿ ಮ್ಯಾಚ್ ದಿ ಫಾಲೋಯಿಂಗ್ ನೋಡಕ್ ಹೋದ್ರೆ, ನಾಗಚಂದ್ರ ಪಂಪರಾಮಾಯಣ ಅಂತಕ್ಕಂಥದ್ದನ್ನ ಬರೆದಿದ್ರು. ಸೊ ಜಾಲಿಯ ಮರದಂತೆ ಅನ್ನುವಂಥ ಪದ್ಯಭಾಗವನ್ನು ಬರೆದಿರ್ತಕ್ಕಂಥವ್ರು ಪುರಂದರದಾಸರು ಸರಿಯಾದಂಥ ಉತ್ತರ. ಸೋಮೇಶ್ವರ ಶತಕ ಪಗೆಯಂ ಬಾಲಕನೆಂಬರೆ ಎನ್ನುವಂಥ ಪದ್ಯ ಭಾಗ ಅನ್ನುವಂಥದ್ದನ್ನ ಸೋಮೇಶ್ವರ ಶತಕದಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಬೆಳಗು ಜಾವ ಅನ್ನುವಂಥದ್ದು ಆಕರ ಕೃತಿ ಬಂದು ಮುಕ್ತಕಂಠ. ಒಮ್ಮೆ ನಗುತ್ತೇವೆ ಅನ್ನುವಂಥ ಪದ್ಯ ಬರೆದಿರತಕ್ಕಂಥವ್ರು ಸುಕನ್ಯಾ ಮಾರುತಿಯವರು. ಸೊ ಮುಂದೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದನ್ನ ಕೊಟ್ಟಿದ್ರು. ಇದು ಪದ್ಯ ಭಾಗದಲ್ಲಿ. ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ? ಬಹುರೂಪಿಣಿಯನ್ನ ವಶಪಡಿಸಿಕೊಂಡು ರಾವಣನು ಹೂಬಾಣಗಳಿಲ್ಲದ ಮನ್ಮಥನಂತೆ ಶೋಭಿಸುತ್ತಾ ವಿಶೇಷ ಕಾತುರನಾಗಿ ಜಾನಕಿಯನ್ನು ನೋಡಲು ವೇಗವಾಗಿ ಬರ್ತಾನೆ. 18ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ? ಸೂರ್ಯನು ಹೊಂಬಿಸಲು ಎಲ್ಲ ಹೂ ಗಿಡಗಳ ಮೇಲೆ ಬೀಳ್ತಿದೆ, ಹೂಗಳು ಅರಳುತ್ತಿದ್ದಾವೆ. ಮನ್ಮಥನು ಹೂಬಾಣ ಹೂಡಿಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿಗೋಪುರಗಳ ಮೇಲೆ ಬಲೆಯನ್ನ ಬೀಸಿ ಬರ್ತಾ ಇದ್ದಾನೆ. ಇದೇ ರೀತಿ ಆನ್ಸರ್ ಅನ್ನುವಂಥದ್ದನ್ನ ನೀವು ಬರಿಬೇಕಾಗುತ್ತೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ. ಅನುಭವಿಸದ ಧನದಿಂದ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅಂತ ಹೇಳಿ ಸೋಮನಾಥರವರು ಅಭಿಪ್ರಾಯ ಪಡ್ತಾರೆ. ಹಾಗೆ 20ನೇ ಕ್ವಶನ್, ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ, ದೀಪಗಳನ್ನು ಹೊತ್ತು ತಂದಿದೆ. ಪ್ಲಾಸ್ಟಿಕ್ನ ನಕಲಿ ಗಿಡಕ್ಕೆ ಹತ್ತಿ ಮಂಜಿನ ಕೆಲಸ ಅನ್ನುವಂಥದ್ದನ್ನ ಮಾಡಿದೆ. ಮೊಂಬತ್ತಿ ಬೆಚ್ಚನೆಯ ಪ್ರಾರ್ಥನೆಯನ್ನ, ಅನುಭವವನ್ನ
ಉಂಟು ಮಾಡಿದೆ ಇರಬೇಕಿಲ್ಲಿ. ಸೊ, ಉಂಟು ಮಾಡಿದೆ ಅನ್ನುವಂಥದ್ದನ್ನ ನೀವಿಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಪ್ರಶ್ನೆ ಅಂತಕ್ಕಂಥದ್ದನ್ನ ಗಮನಿಸಿದ್ರೆ, ಕಣ್ಣನ್ನ ಪರೀಕ್ಷಿಸಿದಂತಹ ಡಾಕ್ಟರ್ ತಿಮ್ಮಪ್ಪ ಏನು ಅಂತ ಹೇಳಿ ಬಸಲಿಂಗನಿಗೆ ಹೇಳಿದ್ರು. ಸೊ, ಅದಕ್ಕೆ ಉತ್ತರ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ತಿಮ್ಮಪ್ಪ ಬಸಲಿಂಗನನ್ನ ಪರೀಕ್ಷಿಸಿ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನ ನೋಡ್ತಾರೆ. ಕೊನೆಗೆ ನಿನ್ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಆಪರೇಷನ್ ಆಗ್ಬೇಕು ಪರವಾಗಿಲ್ವಾ ಅಂತ ಹೇಳಿದ್ರು. ಸೊ, ಇದು ಅದರ ಕೀ ಆನ್ಸರ್ ಅನ್ನುವಂಥದ್ದು. ನೆಕ್ಸ್ಟು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲ ಅಂಗುಲದಲ್ಲೂ ಕನ್ನಡಿಗನಾಗಬೇಕು. ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು. ಇಲ್ಲದೇ ಇದ್ರೆ ಕನ್ನಡದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಸೊ, ಮಕ್ಕಳು 15 ವರ್ಷ ತಲುಪುವವರೆಗೆ ಅವರು ಆದರ್ಶ ಮಾದರಿಗಳು ಯಾರ್ಯಾರು? ಇದೊಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ನು. ಮತ್ತೆ ನಾವು ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಅಂದ್ರೆ ಇವತ್ತು ಎಕ್ಸಾಮ್ ಇತ್ತು 7ನೇ ತಾರೀಕು ಅನ್ನುವಂಥದ್ದು. ಈ ಡೇಟ್‌ಗೆ ಎಕ್ಸಾಮ್ ಇದೆ ಅಂತ ಹೇಳಿ ನಾನು 6th ಒಂದು ವಿಡಿಯೋ ಮಾಡಿದ್ದೆ. ಸೊ, ಆ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಒಂದಷ್ಟು ಕ್ವೆಷನ್ಸ್‌ನ ಹೇಳಿದ್ದೆ. 2 ಮಾರ್ಕ್ಸ್ ಕ್ವೆಷನ್ಸು. ಸೊ, ಅದರ ವಿಡಿಯೋದ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್‌ನಲ್ಲಿ ಕಾಣ್ತದೆ. ನೀವು ಕೊನೆಯಲ್ಲಿ ನೋಡಿ. ಆದ್ರೆ ಆ ಕ್ವೆಷನ್ಸ್‌ನ ನಾನೇನು ಡಿಸ್ಕಸ್ ಮಾಡಿದೆ, ಪ್ರತಿಯೊಂದು ಕ್ವೆಷನ್ಸು ಕೂಡ ಆಲ್ಮೋಸ್ಟ್ 90% ಅನ್ನುವಂಥದ್ದು ರಿಪೀಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಬೇಕು. ಸೊ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಎಕ್ಸಾಮ್‌ಗೆ ಫೈನಲ್ ಎಕ್ಸಾಮ್‌ಗೂ ಕೂಡ ನಾನು ಒಂದಷ್ಟು ಕ್ವೆಷನ್ಸ್ ಅನ್ನುವಂಥದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ, ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಷನ್ಸ್ ಅನ್ನುವಂಥದ್ದು. ಅದು ನಿಮಗೆ ಬೇಕು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ವಿಡಿಯೋವನ್ನ ಕಂಟಿನ್ಯೂ ಮಾಡಿ. ಈಗ ಮತ್ತೆ 23ನೇ ಪ್ರಶ್ನೆ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ, ಮಕ್ಕಳು 15 ವರ್ಷ ತಲುಪುವವರೆಗೆ ಈಗ ತಾನೇ ಹೇಳಿದೆ ಆದರ್ಶದ ಮಾದರಿಗಳು ಯಾರ್ಯಾರು ಅಂದ್ರೆ, ಮಕ್ಕಳಿಗೆ ತಾಯಿ, ತಂದೆ, ಶಾಲಾ ಶಿಕ್ಷಕರು. ಈ 3 ಜನ. ಮಕ್ಕಳಿಗೆ ತಾಯಿ, ತಂದೆ, ಶಾಲಾ ಶಿಕ್ಷಕರು ಆದರ್ಶದ ಮಾದರಿಗಳು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ನೀಡಲು ಇವರು ಅತ್ಯಂತ ಸಮರ್ಥರಾಗಿರ್ತಾರೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. 24ನೇದು ನೋಡಿದ್ರೆ, ರೋಗಿಗಳು ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು? ಹಾಗೂ ಸಾಯ್ತೇವೆ, ಹೀಗೂ ಸಾಯ್ತೇವೆ, ಕರೆದಿದ್ದನ್ನು ತಿಂದು ಸಾಯ್ತೇವೆ. ಇನ್ನು ನೋಡಿ ಇದನ್ನ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರಿಬೇಕು. ಎನ್ನುವುದನ್ನ ರೋಗಿಗಳು ಹಾಗೂ ಪಥ್ಯ ಮಾಡುವವರ ಜಿದ್ದಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ದುರ್ಗಪ್ಪ ಏಕೆ ಬಂದಿರಬಹುದು ಅಂತೇಳಿ ನಿರೂಪಕರು ಯೋಚಿಸ್ತಾರೆ. ಇನಾಮು ಕೇಳೋದಿಕ್ಕೆ ಅಥವಾ ಚಂದ ವಸೂಲಿ ಮಾಡೋಕ್ಕೆ ಅಥವಾ ಇಲ್ವಾ ಕಾಫಿ ಉಪಯೋಗಕ್ಕೆ ಅಂದ್ರೆ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನ ಅಥವಾ ಏಲಕ್ಕಿಯನ್ನ ಕೇಳಲು ಈ ರೀತಿ ಪೀಠಕ್ಕೆ ಹಾಕ್ತಿರ್ತಾರೆ ಅಂತ ಹೇಳಿ ನಿರೂಪಕರು ಯೋಚನೆ ಮಾಡ್ತಾರೆ. 27ನೆಯ ಪ್ರಶ್ನೆ, ನಾಯಿ ಕಚ್ಚಿದ್ದು ಎಲ್ಲಿ ಎಂದಾಗ ಜಬ್ಬಾರ್ ಏನು ಹೇಳಿದನು? ಜಬ್ಬಾರ್ ಇರುಸುಮುರುಸಿನಿಂದ ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಬಿಟ್ಟಿದೆ ಅಂತ ಹೇಳಿ ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ದನಿ ತಗ್ಸಿ ಹೇಳ್ತಿರ್ತಾನೆ. ಅದು ಅದಕ್ಕೆ ಸರಿಯಾದಂತಹ ಒಂದು ಕೀವರ್ಡ್ಸ್ ಅಥವಾ ಅಂದ್ರೆ ಆನ್ಸರ್. ಮಠದಲ್ಲಿ ಸೊರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕ್ತಾನೆ? ಮಠದಲ್ಲಿ ಸೊರಗಿದ್ದ ಆನೆಯನ್ನ ಇವೆಲ್ಲ 4, 5 ಆಪ್ಷನ್ಸ್ ಇದೆ. ಇದನ್ನೆಲ್ಲ ಬರಿಬೇಕು ನೀವು. ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಇಷ್ಟನ್ನೂ ಬರಿಬೇಕು. ಯಾವುದೋ ಒಂದು ಬರೆಯೋದಲ್ಲ. ಎಲ್ಲವನ್ನ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ತನ್ನ ಆನೆಯನ್ನ ಸಾಕ್ತಾನೆ. ಫಾರೆಸ್ಟ್ ನಾಗರಾಜ್ ಆನೆಗಾಗಿ ಎಲ್ಲಿ ಕಾದುಕೊಳ್ತಿದ್ದ? ಸೊ, ಫಾರೆಸ್ಟ್ ನಾಗರಾಜ್ ಒಬ್ಬನೇ ಕೋವಿ ಹಿಡ್ಕೊಂಡು ಕೃಷ್ಣೇಗೌಡರ ತೋಟದ ಬಳಿ ಬೂರುಗದ ಮರದ ಕೆಳಗೆ ಆಯಕಟ್ಟಿನ ಶಿಕಾರಿ ಗಂಡಿ ಎನ್ನುವಂತಹ ಪ್ಲೇಸ್‌ನಲ್ಲಿ ಏನ್ ಮಾಡ್ತಾನೆ? ಕಾದ್ಕೊಂಡು ಕೂತಿರ್ತಾನೆ. ತಳುವಿಲ್ಲದೆ ಉಸಿರು ಇರಲೇಕೆ ಬಂದೆ? ಇದು ಸಂದರ್ಭಕ್ಕೆ ಇರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡಕ್ ಹೋದ್ರೆ 3 ಮಾರ್ಕ್ಸ್‌ಗೆ. ಸೊ, ನಾನಿಲ್ಲಿ ಕೀವರ್ಡ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ, ಈ ಒಂದು ಪಾಯಿಂಟ್ಸು ನಿಮ್ಮ ಆನ್ಸರಲ್ಲಿ ಇರಬೇಕು. ಬಟ್ ಇನ್ನು ಸ್ವಲ್ಪ ಎಕ್ಸ್‌ಪ್ಲನೇಷನ್ ಅನ್ನುವಂಥದ್ದನ್ನ ಅವಶ್ಯಕತೆ ಇದೆ. ಸೊ, ಇಲ್ಲಿ ನೀವು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ. ಸೊ, ಆಯ್ಕೆ ಅನ್ನುವಂಥದ್ದು. ಸೊ, ಇಲ್ಲಿ ನೋಡಿ, ತಳುವಿಲ್ಲದೆ ಉಸಿರು ಇರಲೇಕೆ ಬಂದೆ? ಆಯ್ಕೆ ಬಂದು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹ ಕೃತಿಯಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ದ್ರೌಪದಿ ತನ್ನ ಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ಮಧ್ಯರಾತ್ರಿಯಲ್ಲಿ ಭೀಮನ ಬಳಿಗೆ ಬಂದಾಗ ಈ ರೀತಿ ಹೇಳ್ತಾಳೆ. ಮತ್ತೆ ಸ್ವಾರಸ್ಯ, ತಡ ಮಾಡದೆ ಬೇಗ ಹೇಳು, ರಾತ್ರಿಯ ಹೊತ್ನಲ್ಲಿ ಈ ಹೊತ್ನಲ್ಲಿ ಯಾಕೆ ಬಂದೆ ಎಂದು ಕೇಳಿದಾಗ ದ್ರೌಪದಿ ದುಸ್ಥಿತಿಯನ್ನು ಕಂಡು ಭೀಮನು ಕಳವಳಗೊಳ್ಳುವ ಅಂದ್ರೆ ಆತಂಕ ಪಡುವ ಪರಿಯನ್ನ ಇಲ್ಲಿ ಕವಿ ಬಹಳಷ್ಟು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಇದಕ್ಕೆ ಆನ್ಸರ್ ಬಂದು ತಳುವಿಲ್ಲದೆ ಉಸಿರೇಕೆ ಅಂದ್ರೆ ಉಸಿರು ಅಂದ್ರೆ ಇಲ್ಲಿ ಹೇಳು ಅಂತ ಅರ್ಥ. ಸೊ, ತಳುವಿಲ್ಲದೆ ಅಂದ್ರೆ ತಡ ಮಾಡ್ದಿರ ಹೇಳು. ಈ ಈ ഇരുಳಿನಲ್ಲಿ ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಯಾಕೆ ನೀನು ಬಂದಿದ್ಯಾ ಅಂತ ಇಲ್ಲಿ
ಕೇಳ್ತಾ ಇರ್ತಕ್ಕಂಥದ್ದು ಭೀಮ ದ್ರೌಪದಿಯನ್ನ ಅನ್ನುವಂಥ ಸರಿಯಾದಂಥ ಉತ್ತರ. ನೆಕ್ಸ್ಟ್ 30ನೇದು ಹಬ್ಬಲೆ ಅವರ ರಸಬಳ್ಳಿ. ಇದೊಂದು ಜನಪದ ತ್ರಿಪದಿಗಳು. ಸೊ, ಹಬ್ಬಲೆ ಅವರ ರಸಬಳ್ಳಿ ಅನ್ನುವಂಥ ಪದ್ಯದಿಂದ ಗರತಿಯ ಹಾಡು ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಬರಿಬೇಕು. ಇಲ್ಲಿ ಹೆಣ್ಮಗಳು ತಮ್ಮ ತವರು ಮನೆಗೆ ಶುಭ ಹಾರೈಸುವ ಒಂದು ಸಂದರ್ಭದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ವರ್ಣನೆ ತವರು ಮನೆಯ ಸದಾ ಸಮೃದ್ಧಿಯಿಂದ ಕೂಡಿರಲಿ. ಅದೊಂದು ಅದರ ಕೀರ್ತಿಯು ಅಲ್ಲಿ ಹಬ್ಬಲಿ. ಎಲ್ಲ ಕಡೆ ಹಬ್ಬಲಿ ಅವ್ರ ಕೀರ್ತಿ ಅಂತ ಹೇಳಿ ಹೆಣ್ಮಗಳು ಪ್ರೀತಿ ಮತ್ತು ಪ್ರೀತಿಯಿಂದ ತನ್ನ ತವರು ಮನೆಗೆ ಹೇಳ್ತಾ ಇರ್ತಕ್ಕಂಥ ಆಶೆಯಲ್ಲಿ ಕಾಣ್ಬೋದು ನಾವು. ಮುಂದಿನ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇದು ಲಲಿತಾ ಸಿದ್ದಬಸಯ್ಯ ಅವರು ಬರೆದಿರ್ತಕ್ಕಂಥ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂಥ ಪದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಂದರ್ಭ ಸೊಸೆ ಹೊರಗೆ ಹೋದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ಮಾತಾಡ್ಬೋದು ಎಂದು ಮುದುಕಿ ದೇವರಲ್ಲಿ ಪ್ರಾರ್ಥಿಸುವ ಒಂದು ಸಂದರ್ಭ. ಸ್ವಾರಸ್ಯ, ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಮನೆ ದೇವರಿಗೆ ನಾನೊಂದು ಹೂವನ್ನ ಹೆಚ್ಚಿಗೆ ಅಂದರೆ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಹೇಳಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಮುದುಕಿ ಪ್ರಾರ್ಥನೆ ಮಾಡ್ತಾ ಇರೋದನ್ನ ನೋಡ್ಬೋದು. ನೆಕ್ಸ್ಟ್ 32 ಅವರು ನನ್ನಷ್ಟೇ ಒಳ್ಳೆ ಡಾಕ್ಟ್ರು, ಏನು ತಪ್ಪು ತಿಳಿಬೇಡ. ಇದು ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಅನ್ನುವಂತಹ ಕೃತಿಯಿಂದ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಸಂದರ್ಭ ಬಸಲಿಂಗನಿಗೆ ಬಲಗಣ್ಣಲ್ಲಿ ನೋವು ಬಂದಾಗ ಡಾಕ್ಟರ್ ತಿಮ್ಮಪ್ಪನವರು ಬೇರೆ ಡಾಕ್ಟರ್ ಬಳಿಗೆ ಕಳಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೇಳುವಂಥದ್ದು ಬಿಕಾಸ್ ಆಫ್ ಬಸಲಿಂಗ ಮೊದಲನೇ ಕಣ್ಣು ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಬಸಲಿಂಗ ಅದನ್ನೇನು ಆಪರೇಷನ್ ಮಾಡಿಸ್ಕೊಂಡು ಹೋಗಿರ್ತಾನೆ, ವಾಪಸ್ ಮನೆಗೆ ಹೋದ್ಮೇಲೆ ಹೆಂಡತಿ ಮತ್ತು ಏನು ಅವಳು ಹೇಳಿದ್ಲು ಆ ಮಾತುಗಳನ್ನ ಕೇಳಿಕೊಂಡು, ಜೊತೆಗೆ ಅವನಿಗೆ ಎಲ್ಲೋ ಒಂದು ಕಡೆಗೆ ಜಾತಿ ಅನ್ನುವಂಥದ್ದು ಅಡ್ಡ ಬರುತ್ತೆ. ಹಾಗಾಗಿ ಅವನು ಇವರು ಯಾರನ್ನ ನಮ್ಮ ಡಾಕ್ಟರ್ ತಿಮ್ಮಪ್ಪನವ್ರನ್ನೇ ತಪ್ಪು ಮಾತಾಡ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಅವನು ಮತ್ತೆ ಇನ್ನೊಂದ್ಸಲ ವಿಧಿ ಇಲ್ಲದೆ ತಿಮ್ಮಪ್ಪನವ್ರ ಬಳಿಗೆ ಹೋದಾಗ, ನನಗೆ ನಿನಗೆಲ್ಲೋ ಒಂದು ಕಡೆಗೆ ಮೊದಲಿದ್ದಂತಹ ಒಂದು ಮುಗ್ಧತೆ, ಪ್ರೀತಿ ಈಗ ನಿನ್ನ ಮನಸ್ಸಿನಲ್ಲಿ ಕಾಣಿಸ್ತಾ ಇಲ್ಲ. ನಿನಗೆ ಜಾತಿ ಅಂತಕ್ಕಂಥದ್ದೇ ಎಲ್ಲೋ ದೊಡ್ಡದಾಯಿತು ಅಂತ ಅನಿಸುತ್ತೆ. ಅದು ಅಡ್ಡ ಬರೋದಾದರೆ ನಾನು ಮತ್ತೆ ನಿಂಗೆ ಇನ್ನೊಂದು ಕಣ್ಣು ಅನ್ನುವಂಥದ್ದನ್ನು ನಾನು ಮುಟ್ಟಿ ನಿನ್ನ ತಲೆಯನ್ನು ಮುಟ್ಟಿ ಮತ್ತೆ ಅಪವಿತ್ರ ಆಗೋದು ಬೇಡ. ಹಾಗಾಗಿ ನೀನು ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋಗು ಅಂತ ಹೇಳಿ ಡಾಕ್ಟರ್ ಚಂದ್ರಪ್ಪನವರ ಬಳಿಗೆ ಕಳಿಸಿರ್ತಾರೆ. ಆಗ ಡಾಕ್ಟರ್ ಚಂದ್ರಪ್ಪ ಅವರು ಈ ತಿಮ್ಮಪ್ಪನವರ ಬಳಿಗೆ ಹೋಗು ನೀನು. ಯಾಕೆ ಅಂತಂದರೆ ಅವರೇ ಈ ಒಂದು ಕಣ್ಣಿನ ವಲಯಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಒಂದು ವೈದ್ಯರಾಗಿರ್ತಾರೆ ಅಂತೇಳಿ ಅಲ್ಲಿ ವಾಪಸ್ ಕಳಿಸೋಂಥ ಸಂದರ್ಭದಲ್ಲಿ ಬರುವಂಥ ವಿಚಾರ ಇದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ 33 ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಇವರು ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ಒಂದು ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪ್ಲೇವಿಯಾಳ ಸಾಧನೆಯನ್ನು ವಿವರಿಸುವಾಗ ಲೇಖಕಿ ಈ ಮಾತುಗಳನ್ನು ಹೇಳ್ತಾರೆ. ಸ್ವಾರಸ್ಯ, ಕಷ್ಟದ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪ್ಲೇವಿಯ ಪ್ರಸಿದ್ಧವಾದಂಥ ನ್ಯಾಯವಾದಿ ಆಗ್ತಾರೆ. ಇದು ಆದರ್ಶಪ್ರಾಯವಾಗಿದೆ ಅನ್ನುವಂಥದ್ದು. ನೆಕ್ಸ್ಟು ಪದ್ಯಂ ವದ್ಯಂ ಗದ್ಯಂ ಹೃದಯಂ. ಇದು ಮುದ್ದಣ ಮತ್ತು ಮನೋರಮೆಗೆ ಸಂಬಂಧಪಟ್ಟಂಥ ವಿಚಾರ. ಮುದ್ದಣನ ತಿರುಳ್ಗನ್ನಡದ ಬೆಳ್ನುಡಿ ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಒಂದು ಪ್ರಸ್ತುತವಾದಂತಹ ಒಂದು ವಿಚಾರ ಅಂತಕ್ಕಂಥದ್ದು. ಸಂದರ್ಭ, ಕಥೆಯನ್ನು ಯಾವ ಧಾಟಿಯಲ್ಲಿ ಹೇಳಲಿ ಅಂತ ಹೇಳಿ ಮುದ್ದಣ್ಣ ಕೇಳಿದಾಗ ಮನೋರಮೆ ಕೇಳ್ತಾನೆ. ಮನೋರಮೆ ಅನ್ನುವಂಥವಳು ಈ ರೀತಿ ಮಾತನ್ನ ಹೇಳ್ತಾಳೆ. ಸ್ವಾರಸ್ಯ, ಪದ್ಯವು ಅಪ್ರಿಯ, ಗದ್ಯವು ಹೃದಯಕ್ಕೆ ಪ್ರಿಯವಾದಂಥದ್ದು. ಸೊ ಹಾಗಾಗಿ ಪದ್ಯದಲ್ಲಿ ನನಗೆ ಬೇಡ, ಗದ್ಯದ ರೂಪದಲ್ಲಿನೇ ನಿನ್ನ ಕಥೆನ ನನಗೆ ಹೇಳು ಅನ್ನುವಂಥದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾದಂಥ ಮಾತಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. 35ನೇದು ನೋಡಕ್ಕೆ ಹೋದರೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಾಗಿದೆಯಲ್ಲ. ಇದು ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಅನ್ನುವಂತಹ ಒಂದು ಪಾಠದಿಂದ ಅಂದರೆ ದೀರ್ಘ ಗದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಂದರ್ಭ, ತಿಪ್ಪಣ್ಣ ಕಂಬದ ಮೇಲೆ ಸತ್ತೋದಾಗ ಶಂಕರಪ್ಪ ಹೇಳೋವಂಥ ಮಾತು. ಸ್ವಾರಸ್ಯ, ಅನೇಕ ತಂತಿಗಳ ಗೋಜಲಿನ ಒಳಗಡೆಗೆ ಸಿಕ್ಕಾಕೊಂಡಿದ್ದಂಥ ತಿಪ್ಪಣ್ಣ ಹೆಣವನ್ನು ಇಳಿಸೋಂಥ ಅಂದರೆ ರಿಪೇರಿ ಮಾಡುವಂತಹ ಭಂಗಿಯಲ್ಲೇ ಇತ್ತು. ಶಂಕರಪ್ಪನ ಕಾತುರ, ಕಳವಳ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವನು ಮುಂಚೆ ಹೋಗಿ ಏನು ಆ ಕಂಬದ ಮೇಲೆ ಕೂತ್ಕೊಂಡಿದ್ದ ಕರೆಂಟ್ ಶಾಕ್ ಹೊಡೆದು ಅಲ್ಲೇ ತೀರ್ಕೊಂಡ್ಬಿಟ್ಟಿರ್ತಾನೆ, ಸತ್ತೋಗ್ಬಿಟ್ಟಿರ್ತಾನೆ. ಬಟ್ ಅದು ವೈರ್ಗಳು ತುಂಬ ಗೋಜಲಾಗಿ ಸಿಕ್ಕಾಕೊಂಡಿದ್ದರಿಂದ ಅವ್ನು ಕೆಳಗಡೆ ಬೀಳೋದಿಲ್ಲ, ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ರಿಪೇರಿ ಮಾಡುವ ಭಂಗಿಯಲ್ಲೇ ಕೂತ್ಕೊಂಡೇ ಪ್ರಾಣ ಹೋಗಿರೋವಾಗ ತಿಪ್ಪಣ್ಣ ಈ ರೀತಿ ಮಾತನ್ನ ಹೇಳ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ನಂಗೇನು ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಇದು ಅಷ್ಟೇ ಸೇಮ್ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಅನ್ನುವಂಥ ದೀರ್ಘ ಗದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ನಿರೂಪಕರಿಗೆ ಈ ಮಾತನ್ನ ಹೇಳ್ತಾನೆ. ಸ್ವಾರಸ್ಯ, ಖಾನ್ ಸಾಹೇಬ್ ನಾಯಿಗಳನ್ನು ಎರಾಡಿಕೇಟ್ ಮಾಡೋದಕ್ಕೆ ಕೈಲಾದದ್ದನ್ನೆಲ್ಲ ಮಾಡುತ್ತಿದ್ದೇನೆ ಎನ್ನುತ್ತಾ ಕೆಲಸ ಮಾಡದೆ ಕಾಲಹರಣ ಮಾಡೋದು
ತೋರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಈ ಮಾತು ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟು 5, 6 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು. 37ನೇ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭ. ರಾವಣನನ್ನು ಧ್ರುವಮಂಡಲದಂತೆ ಚಲಿಸದೆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ದಿವ್ಯ ಮಂತ್ರದ ಸಹಾಯದಿಂದ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸ್ಕೊತಾನೆ. ಆ ಬಹುರೂಪಿಣಿ ವಿದ್ಯಾ ದೇವತೆಯು ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಮೀರಿಸುವಂತೆ ಶಬ್ದ ಮಾಡುತ್ತಾ ಯಮನ ನಾಲಿಗೆ ಹೊರಳಾಡುವಂತೆ ಪ್ರತ್ಯಕ್ಷವಾಗುತ್ತೆ. ರಾವಣನಿಗೆ ನನ್ನ ಕಾರ್ಯ ಏನು? ಹೇಳು, ಹೇಳು ಎಂದು ಕೇಳುತ್ತಾ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಅವನ ಸಮೀಪ ಬಂದಿತ್ತು. ರಾವಣನು ಸಮೀಪಕ್ಕೆ ಬಂದ ಬಹುರೂಪಿಣಿ ವಿದ್ಯಾದೇವತೆ ರಾವಣನಿಗೆ ಈ ರೀತಿ ಹೇಳ್ತಾಳಂತೆ, ಚಕ್ರ ಧರಿಸಿದ ಲಕ್ಷ್ಮಣನನ್ನ, ಚರಮದೇಹಧಾರಿಯಾದಂಥ ರಾಮನನ್ನ ಉಳಿಯಲು ಬಿಡುತ್ತೇನೆ, ಯಾಕೆಂದ್ರೆ ಅವರನ್ನ ನನ್ನ ಕೈಲಿ ಸಂಹಾರ ಮಾಡಕ್ ಸಾಧ್ಯ ಇಲ್ಲ. ಬಟ್ ಉಳಿದವರನ್ನ ಉಳಿಯಲು ನಾನು ಬಿಡೋದಿಲ್ಲ. ಅಂದ್ರೆ ಬೇರೆಯವರು ಇನ್ಯಾರು ಅಂಗಾದಿಗಳು ಅವರಿವರು ರಾಮನ ಸೈನ್ಯ ಇದೆ, ಅವ್ರನ್ನೆಲ್ಲ ನಾನು ಬಿಡೋದಿಲ್ಲ ಅಂದಾಗ ರಾವಣನು ಉಳಿದವರ ನಾಶದಿಂದ ನನಗೇನು ಪ್ರಯೋಜನ ಎಂದು ಹೇಳಿ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನವನ್ನ 3 ಸಲ ಪ್ರದಕ್ಷಿಣೆ ಮಾಡಿ ಬರೋದ್ರೊಳಗಾಗಿ ಅಂಗದಾದಿಗಳು ರಾವಣನ ಅರಮನೆಯಿಂದ ಹೊರಟು ತನ್ನ ಬಿಡಾರಕ್ಕೆ ಹೋಗ್ಬಿಟ್ಟಿರ್ತಾರೆ ಅನ್ನುವಂಥದ್ದು ಇಲ್ಲಿ ನೀವು ವಿವರಣೆಯಾಗಿ ಬರೀಬೇಕು. ಉರುಲಿಂಗ ಪೆದ್ದಿಯ ಪ್ರಕಾರ ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಏಕೆ? ಈ ವಚನದಲ್ಲಿ ಉರುಲಿಂಗ ಪೆದ್ದಿಯವರು ಗುರುವಿನ ಮಹತ್ವವನ್ನು ಹೇಳ್ತಾರೆ. ಲಘು ಅಂದ್ರೆ ಲಘುವಾದ ಅಂದ್ರೆ ಅಲ್ಪ ಅಂತ ಅರ್ಥ. ವ್ಯಕ್ತಿಗಳು ಗುರುವಾಗಲು ಬರೋದಿಲ್ಲ. ಅಲ್ಪಮತಿಗಳು, ಜ್ಞಾನವಿಲ್ಲದ ವ್ಯಕ್ತಿಗಳು ಗುರುವಾಗಲಿಕ್ಕೆ ಬರೋದಿಲ್ಲ. ಗುರು ಲಘು ಒಪ್ಪನೆ ಆಗದು. ಅಂದರೆ ಗುರುವಾದವನು ಲಘುವಾಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಗುರುವೇ, ಲಘು ಲಘುವೇ. ಅಂದ್ರೆ ಗುರುವಾಗಿರಬೇಕು, ಲಘುವಾಗಿರಬೇಕು. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಅಂದ್ರೆ ಶ್ರೀ ಗುರು ಲಘುವರ್ತನದಲ್ಲಿ ಇದರಲ್ಲೇ ಲಘು ಅಂದ್ರೆ ಸಣ್ಣತನದಲ್ಲಿ ವರ್ತಿಸಬಾರದು. ಅದು ಗುರುವಿನ ಆಚಾರ ಅಲ್ಲ. ಗುರುವಾದವನು ಯಾವಾಗಲೂ ದೊಡ್ಡದನ್ನೇ ವಿಚಾರ ಮಾಡಬೇಕು. ಗುರುವಿನ ಮಾತಿಗೆ ಬೆಲೆ ಬರಬೇಕಾದ್ರೆ ಅವನ ನಡೆ, ನುಡಿ, ಆಚಾರ, ವಿಚಾರ ಒಂದೇ ಆಗಿರಬೇಕು ಎಂದಾಗ ಮಾತ್ರ ಗುರು ಉನ್ನತ ಸ್ಥಾನವನ್ನು ಸಮಾಜದಲ್ಲಿ ಪಡೆಯೋದಕ್ಕೆ ಅರ್ಹನಾಗ್ತಾನೆ. ಒಂದು ವೇಳೆ ಸಣ್ಣ ತನದಲ್ಲಿ ವರ್ತಿಸಿದರೆ ಗುರು ಲಘು ಜಂಗಮ ಪ್ರಸಾದಗಳ ಮಹತ್ವವನ್ನು ಕಡಿಮೆ ಮಾಡ್ದಂಗಾಗುತ್ತೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇದು ನೋಡಿ ಭಾಳ ಇಂಪಾರ್ಟೆಂಟ್ ಕ್ವಶನ್ನು. ನಾನು ಸುಮಾರು ಸಲ ಹೇಳಿದ್ದೀನಿ. ಈವನ್ ಫೈನಲ್ ಎಕ್ಸಾಮ್ಗೂ ಇದು ಬರಬಹುದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ಸ್ವಲ್ಪ ಗಮನ ಇಡಿ. ಅದ್ಯಾವ ಸರ್ ಪ್ರಶ್ನೆ ಅಂತ ನೋಡಕ್ ಹೋದ್ರೆ, ದ್ರೌಪದಿ ಅವಮಾನಕ್ಕೆ ಒಳಗಾದಂತಹ 3 ಪ್ರಸಂಗಗಳನ್ನ ಬರೀರಿ. ಇದು ಮೊದಲನೇ ಪ್ರಸಂಗ. ಸ್ವಲ್ಪ ನೀವು ಡೀಟೇಲ್ ಆಗಿ ಬರೀರಿ. ನಾನಿಲ್ಲಿ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ ಅಂತೇಳಿ ಕೀವರ್ಡ್ಸ್ನ ಇಟ್ಕೊಂಡು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ. ಸೊ ಸ್ವಲ್ಪ ವಿವರವಾಗಿ ಬರಿಬೇಕು. ಇದು ಮೊದಲನೇ ಪ್ರಸಂಗ ದ್ಯೂತ್ಯ ಸಭೆಯಲ್ಲಿ. ಅಂದ್ರೆ ಅವ್ರನ್ನ ಏನು ಪಣಕ್ಕಿಟ್ಟು ತನ್ನ ರಾಜ್ಯವನ್ನ ಧರ್ಮರಾಯ ಸೋತ್ಕೊಂಡು ಹೆಂಡತಿ ತಮ್ಮಂದನ್ನೆಲ್ಲ ಸೋತ್ಕೊಂಡ್ಬಿಡ್ತಾನೆ ಪಗಡೆ ಆಟದಲ್ಲಿ. ಆ ಸಂದರ್ಭದಲ್ಲಿ ಪಗಡೆ ಆಟದಲ್ಲಿ ಧರ್ಮರಾಯ ದ್ರೌಪದಿಯನ್ನ ಪಣಕ್ಕಿಟ್ಟು ಸೋತಾಗ ದುರ್ಯೋಧನನ ತಮ್ಮನಾದಂತಹ ಪಾಪಿ ದುಶ್ಯಾಸನನ್ನು ದ್ರೌಪದಿಯ ಮುಂದಲೆಯನ್ನ ಹಿಡಿದು ಎಳೆದು ಅವಳಿಗೆ ಅವಮಾನವನ್ನು ಉಂಟು ಮಾಡಿದನು. ಇದು ಮೊದಲನೇ ಅವಮಾನ. ಎರಡನೇದು ಅರಣ್ಯವಾಸದಲ್ಲಿ ಇನ್ನೊಂದ್ಸಲ ದುರ್ಯೋಧನನು ತಂಗಿಯ ಗಂಡನಾದಂತಹ ಸೈಂಧವ ಅನ್ನುವಂಥವನು ದ್ರೌಪದಿ ಸಮೇತ ಪಾಂಡವರು ಅರಣ್ಯವಾಸ ಮಾಡ್ತಿದ್ದಾಗ ಅವಳನ್ನ ಎಳೆದೊಯ್ದು ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮೂರನೇದು ಅಜ್ಞಾತವಾಸ. 1 ವರ್ಷ ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಅಜ್ಞಾತವಾಸ ಕಳಿಲಿಕ್ಕೆ ಅಂತ ಹೇಳಿ ವಿರಾಟ್ ರಾಜನ ಆಸ್ಥಾನಕ್ಕೆ ಬಂದಾಗ ಕೀಚಕನು ದ್ರೌಪದಿಯ ಮೇಲೆ ಮನಸ್ಸು ಮಾಡಿ ಕಿರುಕುಳ ನೀಡ್ತಾನೆ. ಒಮ್ಮೆ ಓಲಗದಲ್ಲಿ ಅಂದ್ರೆ ಸಭೆಯಲ್ಲಿ ದ್ರೌಪದಿಯನ್ನ ಹಿಡಿದು ಎಳೆಯಲು ಯತ್ನಿಸಿ ಅವಳು ಸಿಗದಿದ್ದಾಗ ಕಾಲಿನಿಂದ ಒದ್ದು ಅವಮಾನ ಮಾಡ್ತಾನೆ. ಇದು 3ನೇ ಅವಮಾನ. ಹೀಗೆ ಅವಳಿಗೆ 3 ಬಾರಿ ಅವಮಾನಿತಳಾಗಿದ್ದು ಸಾಕಲ್ಲವೇ ಎಂದು ತನ್ನ ಗೋಳನ್ನ ದ್ರೌಪದಿ ತೋಡ್ಕೊತಾ ಇರ್ತಾಳೆ. ಯಾರ ಬಳಿ? ಭೀಮನ್ ಬಳಿಯಲ್ಲಿ ಅಂತ. ನೆಕ್ಸ್ಟ್ ಇನ್ನೊಂದು 40ನೇ ಪ್ರಶ್ನೆ. ಇದೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಉತ್ತರ ಮಾತ್ರ ನೀಡಿದ್ದೀನಿ. ಅಲ್ಲಿ ಜೀವನ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ ಅಂತ ಹೇಳಿ ಸುಮಾರು ಒಂದು 5-6 ಲೈನು 10 ಲೈನ್ವರೆಗೂ ಅವರು ಪದ್ಯ ಕೊಟ್ಟಿದ್ರು. ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಲಕ್ಷ ದಾರಿಗಳ ಚದುರಂಗದ ಆಟ ಯಾವುದು? ಇದು 1 ಮಾರ್ಕ್ಸ್ಗೆ.
ಲಕ್ಷ ದಾರಿಗಳ ಚದುರಂಗದಾಟ ಅಂದ್ರೆ ಇಲ್ಲಿ ಜೀವನಾನೆ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸುವುದು ಸರಿಯಾದಂತ ಉತ್ತರ. ಇನ್ನೊಂದು 3ನೇ ಪ್ರಶ್ನೆ ಇತ್ತು. ಅಂದ್ರೆ ಇದು 2 ಒಂದು ಪ್ರಶ್ನೆ 1 ಮಾರ್ಕ್ಸ್ ಪ್ರಶ್ನೆಗಳು. ಇದು ಮಾತ್ರ 3ನೇ ಪ್ರಶ್ನೆ 2 ಮಾರ್ಕ್ಸ್ ಕ್ವೆಶ್ಚನ್ ಇತ್ತು. ಅದೇನು ಅಂದ್ರೆ ಮಹಾನಗರದ ಅವಸರದ ಜೀವನದ ಶೈಲಿಗೆ 2 ಉದಾಹರಣೆ ಕೊಡಿ ಅಂತ ಹೇಳ್ತಾರೆ. ಹೇಳೋದು, ಬಟ್ಟೆಯಲ್ಲಿ ಮೈ ತುರುಕಿ ಓಡೋದು, ಬಸ್ಸನ್ನು ಹಿಡಿಯೋದು. ಇವು ಮಹಾನಗರದ ಅವಸರದ ಜೀವನದ ಶೈಲಿಗೆ ಒಂದೆರಡು ಉದಾಹರಣೆಗಳು ಅನ್ನುವಂಥದ್ದು. ಇದು ನೋಡಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಸುಮಾರು ಸಲ ಕೇಳಿರ್ತಾರೆ ಪಾಠದ ಒಂದು ವಿಚಾರದಲ್ಲಿ. ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದಂಥ ಅನಾನುಕೂಲಗಳನ್ನು ಬರೆಯಿರಿ ಅಂತ. ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತದಲ್ಲಿ ಬರುವಂಥ ವಿಚಾರ. ಕಾಲಾಂತರದಿಂದ ವಾಲ್ಪರೈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡಿದ್ದಂಥ ಸಿಂಹಬಾಲದ ಕೋತಿಗಳು ನೆಲೆ ಧ್ವಂಸವಾಗಿ ವಂಶನಾಶದ ಅಂಚಿನಲ್ಲಿದ್ದಾವೆ. ಯಾವಾಗ ನಮ್ಮ ಒಂದು ಆ ವಾಲ್ಪರೈಗೆ ಆ ಬ್ರಿಟಿಷ್ ಪ್ರವಾಸಿಗ ಬಂದು ಕಾರ್ವೇರ್ ಮಾರ್ಷ್ ಅಂತಕ್ಕಂಥವನು ಯಾವಾಗ ಈ ಅಲ್ಲಿರ್ತಕ್ಕಂಥ ಕಾಡನ್ನ ನಾಶ ಮಾಡಿ ಅವನು ಏನು ಟೀ ಪ್ಲಾಂಟ್ಸ್ ಅನ್ನುವಂಥದ್ದನ್ನ ಅಂದರೆ ಒಂದು ಟೀ ಸಸ್ಯಗಳನ್ನ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಟೀ ಪ್ಲಾಂಟ್ಸ್ ಅಥವಾ ಆ ಸಸ್ಯಗಳು ಯಾವಾಗ ದೊಡ್ಡವಾಗಕ್ಕೆ ಸ್ಟಾರ್ಟ್ ಆಗ್ತವೆ, ಅದರಿಂದ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಅಲ್ಲಿರ್ತಕ್ಕಂಥ ಕಾಡು ನಾಶ ಆಗುತ್ತೆ. ಅಲ್ಲಿ ಮರಗಳನ್ನ ಒಡೆದೇ ಇವ್ರು ಹಾಕಬೇಕು. ಅದಾದ ನಂತರ ನೋಡಿ ಇಲ್ಲಿ ಮುಂದೆ ಅವು ಪಾಪ ಮರದಿಂದ ಮರಕ್ಕೆ ಹಾರಿ ಹಾರಿ ಜೀವನವನ್ನ ಮಾಡ್ಕೊಂಡಿದ್ವು. ಯಾಕೆಂತಂದ್ರೆ ಅವು ಗೊತ್ತಿರಲಿಲ್ಲ ನಾಗರಿಕತೆ ಅಂತಂದ್ರೆ. ಯಾವಾಗ ಮರಗಳನ್ನ ಹೊಡೆದಾಕ್ತಾರೋ ಆ ಸಿಂಹಬಾಲದ ಕೋತಿಗಳ ನೆಲೆ ಅನ್ನುವಂಥದ್ದು ಧ್ವಂಸ ಆಗುತ್ತೆ. ವಂಶದ ನಾಶ ಅಂಚಿನಲ್ಲಿದೆ. ವೃಕ್ಷವಾಸಿಗಳಾದಂಥ ಇವು ಈಗ ಮರದಿಂದ ಮರಕ್ಕೆ ಹಾರುವಂತೆ ಇಲ್ಲ. ನೆಲಕ್ಕೆ ಇಳಿದು ಡಾಂಬರು ಹಾಕಿರ್ತಕ್ಕಂಥ ರಸ್ತೆಯನ್ನು ದಾಟಬೇಕು. ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದಂಥ ಮರಗಳು ಇವತ್ತು ಕ್ಷೀಣಿಸಿದವೆ. ಇನ್ನು ಎರಡನೇದು ವಿಜಿಲಿಂಗ್ ಥ್ರಶ್ ಅಂತ ಹೇಳಿ ಹಕ್ಕಿಗಳು. ಇವುಗಳದು ಅದೇ ಪಾಡು. ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ್ದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿತಿದ್ದಂಥ ಸ್ವಚ್ಛ ನೀರಿನಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಜೀವನ ಮಾಡ್ತಿದ್ದಂಥ ಈ ವಿಜಿಲಿಂಗ್ ಥ್ರೆಡ್ಸ್ ಯಾವಾಗ ಅಲ್ಲಿರ್ತಕ್ಕಂಥ ಕಾಡು ನಾಶವಾಯಿತೋ ಅದಾದ ನಂತರ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಝರಿ ಜಲಪಾತಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲಗೆ ತೆವಳುತ್ತಿರುವ ಕೊಳಚೆ ನೀರುಗಳು, ಚರಂಡಿಗಳೇ ಅವುಗಳಿಗೆ ನೆಲೆಯಾಗಿದೆ. ಸೊ ಅಲ್ಲಿ ಇವತ್ತಿಗೂ ಕೂಡ ಅವು ವಾಸ ಮಾಡ್ತಿದ್ದಾವೆ ಅದೇ ಚರಂಡಿ ನೀರನ್ನ ಕುಡ್ಕೊಂಡು ಅನ್ನುವಂಥದ್ದು. ಇವು ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗೆ ಆದಂಥ ಅನಾನುಕೂಲಗಳನ್ನು ನೀವು ಸ್ವಲ್ಪ ವಿವರಣೆಯನ್ನ ಮಾಡಿ ಹೇಳಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 42 ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಹೊಳೆಗೆ ಎಸೆಯೋದಕ್ಕೆ ಕಾರಣ ಏನು? ಇದು ಅಷ್ಟೇ ತುಂಬಾನೇ ಇಂಪಾರ್ಟೆಂಟು. ಬೆಳ್ಳಿ ಲೋಟ ಮಣ್ಣಿನಲ್ಲಿ ದೊರೆತಾಗ ಕುದುಪನಿಗೆ ಸಂತೋಷ ಆಗುತ್ತೆ. ಆದರೆ ಚಿನ್ನಮ್ಮನ ಮನೋವ್ಯಾಪಾರದಲ್ಲಿ ನಡೆಯುತ್ತಿರುವ ಸಂಗತಿಗಳೇ ಬೇರೆ. ತನ್ನನ್ನ ಕಷ್ಟಕ್ಕೆ ನೂಕಿದ ತನ್ನ ಕುಟುಂಬದ ಮೇಲೆ ಕಳ್ಳತನದ ಕಿರೀಟವನ್ನ ಹೊರಿಸಿದಂಥ ಲೋಟದ ಮೇಲೆ ಆಕೆಗೆ ವಿಪರೀತ ಕೋಪ ಅನ್ನುವಂಥದ್ದಿರುತ್ತೆ. ಲೋಟ ಬೆಳ್ಳಿಯಾದರೆಂದಂತೆ ಅದರ ಗುಣ ಮಣ್ಣಿಗಿಂತಲೂ ಕೀಳು, ಬರ್ನಾಸು ಅಂತ ಹೇಳಿ ಆಕೆ ಯೋಚನೆ ಮಾಡ್ತಾಳೆ. ಆ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೂ ಅನುಭವಿಸಿದಂಥ ನೋವು, ಸಂಕಟ ಆಕೆಯ ವಿವೇಚನಾ ಶಕ್ತಿಯನ್ನ ಕ್ಷಣಕಾಲ ಕಸಿದುಕೊಂಡ್ಬಿಡುತ್ತೆ. ನೇರವಾಗಿ ನದಿಯತ್ತ ನಡೆದವಳೆ ಮತ್ತೆ ಆ ಲೋಟವನ್ನು ಆಳವಾದಂತಹ ನದಿಯ ನೀರಿಗೆ ಎಸೆದೇ ಬಿಡ್ತಾಳೆ. ಇದು ತನ್ನ ಕಷ್ಟಕ್ಕೆ ಕಾರಣವಾದಂತಹ ಬೆಳ್ಳಿ ಲೋಟದ ಬಗ್ಗೆ ಚಿನ್ನಮ್ಮ ತೋರುವ ಪ್ರತಿಭಟನೆ. ಚಿನ್ನಮ್ಮ ಶೋಷಣೆಯ ವಿರುದ್ಧ ಪ್ರತಿಭಟಿಸುತ್ತಾ ಅನ್ಯಾಯದ ವಿರುದ್ಧ ಆರ್ಭಟಿಸ್ತಾ ಇರ್ತಾಳೆ. ನೆಕ್ಸ್ಟ್ 43 ಆನೆಯನ್ನ ಮತ್ತು ಮಾವುತ ವೇಲಾಯುಧನನ್ನ ಸಾಗಿ ಹಾಕಲು ಮಠದವರು ಯಾಕಪ್ಪ ಅವಣಿಸ್ತಾ ಇದ್ರು? ಯಾಕೆ ಅಂತಂದ್ರೆ ಮಠದ ಜಗದ್ಗುರುಗಳನ್ನ ಜನರು ಅಡ್ಡಪಲ್ಲಕ್ಕಿಯ ಮೇಲೆ ಹೊರತೊಡಗಿದ್ರಿಂದ ಆನೆಯ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪೋಯ್ತು. ಹಾಗಾಗಿ ಆನೆಗೆ ಕೆಲಸ ಇರಲಿಲ್ಲ, ಅದನ್ನ ಹೊರಗಡೆ ಕಳಿಸ್ಬೇಕು ಅಂತ ಮಠದವ್ರು ಅನ್ಕೋತಾರೆ. ಹೀಗಾಗಿ ನಿರುಪಯುಕ್ತ ಅಂತ ಅನಿಸ್ತು ಆನೆ. ಆದ್ರಿಂದ ಆಮೇಲೆ ಆನೆ ಹೋದ್ಮೇಲೆ ಮಾವುತನಾಗಿರ್ತಕ್ಕಂಥ ವೇಲಾಯುಧನ ಅವಶ್ಯಕತೆ ಕೂಡ ಇರಲಿಲ್ಲ. ಅವನು ಇಬ್ಬರನ್ನೂ ಆಚೆಗೆ ಕಳಿಸ್ಬಿಡ್ಬೇಕು, ಕೈ ತೊಳ್ಕೊಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಮಾವುತಂದು ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಮಾವುತ ವೇಲಾಯುಧನನ್ನ ಸಾಕುವುದು ಆನೆಯನ್ನ ಸಾಕುವುದಕ್ಕಿಂತ ಹೆಚ್ಚು ತ್ರಾಸ, ಅಂದರೆ ಕಷ್ಟ. 24 ಗಂಟೆನೂ ಕುಡದೇ ಇರ್ತಾ ಇದ್ದ ಈ ಮಾವುತ ಮಠದ ಸಾತ್ವಿಕವಾದಂಥ ವಾತಾವರಣವನ್ನ ಒಂದು ಹಾಳು ಮಾಡಿ ತಲೆನೋವಾಗ್ಬಿಟ್ಟಿದ್ದ. ಅವನನ್ನ ಒಮ್ಮೆ ಓಡಿಸಿದಾಗ ಆನೆ ಊಟವನ್ನೇ ವರ್ಜಿಸ್ಬಿಟ್ಟಿತ್ತು. ಒಂದ್ಸಲ ಇವನನ್ನ ದೂರ ಕಳಿಸಿರ್ತಾರೆ. ಅವಾಗ ಆನೆ ಊಟನೇ ಮಾಡಲ್ಲ. ಕೊನೆಗೆ ಅವನನ್ನ ಕೇರಳಗೆ ಹೋಗಿ ಮತ್ತೆ ವಾಪಸ್ ಅವನಿರೋ ಜಾಗಕ್ಕೆ ಹೋಗಿ ಅಲ್ಲಿಂದ ಅವನನ್ನ ಕರ್ಕೊಂಡು ಬಂದಿರ್ತಾರೆ.
ಇರ್ತಾರೆ. ಹಾಗಾಗಿ ವೇಲಾಯುಧನಿಗೆ ನನ್ನ ಪ್ರೆಸೆನ್ಸು ಈಗ ತುಂಬ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅವನು ಮಿಸ್‌ಯೂಸ್ ಮಾಡ್ಕೊಂಡು ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಹೇಗಿದ್ರೂ ಆನೆಗೂ ಕೆಲಸ ಇಲ್ಲ, ವೇಲಾಯುಧನ್ನು ಕೂಡ ಕಳಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇದನ್ನು ತಿಳಿದಂಥ ವೇಲಾಯುಧ ಮಠಕ್ಕೆ ಮತ್ತಷ್ಟು ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಆನೆಗೆ ತುಂಬ ನಾನು ಅವಶ್ಯಕತೆ ಇದ್ದೀನಿ ಅಂತ 24 ಗಂಟೆ ಕುಡಿತಾನೇ ಇದ್ದಾನೆ. ನಾನು ಆಗಲೇ ಹೇಳಿದಾಗೆ. ಈಗ ಹೇಗಿದ್ರೂ ಆನೆಯ ಅವಶ್ಯಕತೆ ಅವರಿಗಿಲ್ಲ ಅನ್ನೋ ಕಾರಣಕ್ಕೆ ಆನೆ ಇಲ್ಲ ಅಂದರೆ ವೇಲಾಯುಧನ್ನು ಕೂಡ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಇಬ್ಬರನ್ನು ಹೊರಗಡೆಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನ ಎಕ್ಸ್‌ಪ್ಲೇನ್ ಮಾಡಿ. ನಿದ್ರೆ ಮಂಪರ್‌ನಲ್ಲಿದ್ದಂಥ ಡ್ರೈವರ್ ಪರಂಧಾಮಕ್ಕೆ ಹೋಗೋದಿಕ್ಕೆ ಕಾರಣ ಏನು? ಸಾಮಿಲ್‌ನ ಒಳಗೆ ಲೋಡ್ ಲಾರಿ ನಿಂತಿತ್ತು. ಡ್ರೈವರ್ ಒಬ್ಬನೇ ನಿದ್ರೆ ಮಂಪರ್‌ನಲ್ಲಿ ತೂಗುಡಿಸ್ತಾ ಸ್ಟೀರಿಂಗ್ ಚಕ್ರದ ಮೇಲೆ ತಲೆನ ವಾಲಿಸ್ಕೊಂಡು ಏನು ಮಾಡ್ತಿದ್ದ, ಅರೆ ನಿದ್ರೆಯಲ್ಲಿರ್ತಾನೆ. ರಾತ್ರಿ ಶರಾಬು ಅಂದರೆ ಸಾರಾಯಿ ಕುಡಿದಿದ್ದರಿಂದ ನಿಶಾದಲ್ಲಿದ್ದಂತಹ ವೇಲಾಯುಧನಿಗೆ ನಾಟಗಳಿಗೂ ಲಾರಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕು ಅಂತ ಮರ್ತೋಗಿತ್ತು. ಹಿಂದೂ ಮುಂದು ನೋಡದೆ ಆನೆಗೆ ಲಾರಿಯನ್ನು ಮೇಲಿನ ದಿಮ್ಮೆಗಳನ್ನ ತಳ್ಳೋದಕ್ಕೆ ಸಿಗ್ನಲ್ ಮಾಡ್ತಾನೆ. ನಿದ್ರೆಯ ಜೋಂಪ್ನಲ್ಲಿದ್ದಂಥ ಡ್ರೈವರ್ ಎಚ್ಚರ ಆಗ್ತಾನೆ. ಆದರೆ ಪ್ರಪಂಚ ಯಾಕೋ ತಲೆಕೆಳಗಾಗ್ತಿದೆಯಲ್ಲ ಅಂತ ಅಂದ್ಕೊಳ್ಳುತ್ತಾನೆ. ಆದರೆ ಲಾರಿಗೂ ನಾಟಾಗೂ ಬಿಗದಿ ಕಟ್ಟಿದ್ರಿಂದ ನಾಟಗಳು ಉರುಳದೆ ಲಾರಿ ಸಮೇತ ಪಲ್ಟಿ ಹೊಡೆದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಲಾರಿ ಮೆಲ್ಲಗೆ ಉರುಳಿದ್ರಿಂದ ಡ್ರೈವರಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವ ಇರಲಿಲ್ಲ. ಆದರೆ ಅವನ ಕ್ಯಾಬಿನ್ ಅಂದರೆ ಅವನು ಏನು ಸ್ಟೇರಿಂಗ್ ಮೇಲೆ ಕೂತಿದ್ದ ಅದ್ರ ಮೇಲೆ ಕ್ಯಾಬಿನ್ ಇರ್ತದಲ್ಲ, ಆ ಕ್ಯಾಬಿನ್ನಲ್ಲಿ ಮಣಭಾರದ ಒಂದು ಜಾಕನ್ನು ಇಟ್ಟಿರ್ತಾರೆ. ಆ ಜಾಕ್ ಅವನ ತಲೆ ಮೇಲೆ ಬಿದ್ದು ಅವನ ತಲೆ ಜಜ್ಜಿ ಕಮಕ್ ಕಿಮುಕ್ ಅನ್ನದೆ ಪರಂಧಾಮಕ್ಕೆ ಹೋದ, ಅಂದರೆ ಸತ್ತೋದ ಅಂತ ಹೇಳ್ತಾರೆ. ಸೊ ಇದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಭಾಷಾಭ್ಯಾಸವನ್ನು ನೋಡೋಣ. ಇಲ್ಲಿ ನಾನಾರ್ಥ ಕೇಳಿದ್ದಾರೆ. ಅಂದರೆ ಒಂದು ಪದಕ್ಕೆ ಹಲವು ಅರ್ಥಗಳು. ನೀವು ನೋಡಿ ಇಲ್ಲಿ ಗುರು ಅನ್ನುವಂಥ ಪದಕ್ಕೆ ಗೃಹ ಗುರು ಅನ್ನುವಂಥ ಪದಕ್ಕೆ ಇಲ್ಲಿ ಗ್ರಹ ಅನ್ನುವಂಥದ್ದು ಒಂದು ಅರ್ಥ ಆದರೆ, ಎರಡು ಮಾತ್ರ ಕಾಲದಲ್ಲಿ ಉತ್ತರಿಸೋದು ಒಂದು ಅರ್ಥ ಆದರೆ, ಶಿಕ್ಷಕ ಅನ್ನುವಂಥದ್ದು ಮತ್ತೊಂದು ಅರ್ಥ ಆಗುತ್ತೆ. ಅದೇ ರೀತಿ ಕಳೆ ಅಂದರೆ ಕಾಂತಿ, ಮತ್ತೊಂದು ವ್ಯವಕಲನ ಕಳೆಯುವಂಥದ್ದು, ಮೂರನೇದು ಕಸ ಅನ್ನುವಂಥದ್ದು ಕೂಡ ಕಳೆ ಆಗುತ್ತೆ. ಬಟ್ಟೆ ಅಂದರೆ ದಾರಿ, ಮತ್ತೊಂದು ಅರ್ಥ ವಸ್ತ್ರ ಅಂತಕ್ಕಂಥದ್ದು. ಹಾಗೆ ಗುಣವಾಚಕ ಪದಗಳು, ಗಟ್ಟಿ ಪಾದದಲ್ಲಿ ಗಟ್ಟಿ, ಕಾರ್ಮೋಡದಲ್ಲಿ ಕಪ್ಪು. ಯಾಕೆಂದರೆ ಕಪ್ಪು ಪ್ಲಸ್ ಮೋಡ ಈಸ್ ಈಕ್ವಲ್ ಟು ಕಾರ್ಮೋಡ ಅಲ್ವಾ? ಸೊ ಹಾಗಾಗಿ ಕಪ್ಪು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಧಾತುಗಳ ರೂಪದಲ್ಲಿ ಬರೆಯಿರಿ. ಓದುವರು, ಓದು ಧಾತು ಮೇನ್ ವರ್ಡ್. ಎದ್ದರು, ಏಳು. ಹರಡಿತು, ಹರಡು. ಹಾಗೆ ವಿಭಕ್ತಿ ಪ್ರತ್ಯಯಗಳು ಕೇಳಿದ್ದಾರೆ. ನಲ್ಗತೆಯಂ ಅಂದರೆ ಇದೊಂದು ಹಳೆಗನ್ನಡ ಒಂದು ವಿಭಕ್ತಿ ಪ್ರತ್ಯಯ. ಸೊ ಹಾಗಾಗಿ ಈ ಹಳೆಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ನಲ್ಗತೆಯಂ ಅಂದರೆ ನಲ್ಗತೆಯನ್ನು ಅನ್ನು ಎಂ ಅಂತ ಬರ್ತಿದೆ. ಸೊ ಹಾಗಾಗಿ ದ್ವಿತೀಯ ವಿಭಕ್ತಿ ಇದು. ನೋವಿನಲ್ಲಿ ಅಂತಂದ್ರೆ ಇದೊಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ, ಅಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕೀರ್ತಿಗೆ, ಸೊ ಗೆ ಬರ್ತಾ ಇರೋದ್ರಿಂದ ಇಲ್ಲಿ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 49 ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೇಳಿದ್ದಾರೆ. ದಾರಿದೀಪ, ಗುರು ಹಿರಿಯರು ಮಾತುಗಳು ಎಲ್ಲರಿಗೂ ದಾರಿದೀಪಗಳಾಗಿವೆ. ಇಲ್ಲಿ ನೀವು ಮೇಲಿನ ಅರ್ಥ ಅಲ್ಲ, ಅದರ ಗೂಢಾರ್ಥಕ್ಕೆ ನೀವು ಸೆಂಟೆನ್ಸ್ ಮಾಡಬೇಕು. ಮೂಗು ತೂರಿಸು ಅಂತಂದ್ರೆ ನಾವು ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸಬಾರದು. ಗತಿ ಕಾಣಿಸು, ವೈರಿಗಳಿಗೆ ಒಂದು ಗತಿಯನ್ನು ಕಾಣಿಸಬೇಕು. ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಎರಡೇನು ಇಲ್ಲಿ ನೀವು ಬೇಕಾದಷ್ಟು ಕೊಟ್ಟಿದ್ವಿ. ಪೆನ್ನು, ಪೇಪರು, ಬುಕ್ಕು, ಕಾರು, ಬಸ್ಸು, ಟೇಬಲ್ಲು, ತಂಬಾಕು, ದರ್ಬಾರು, ಸೊ ಅನಾನಸ್ಸು, ಬರ್ನಾಸು, ಹೀಗೆ ಸುಮಾರಿದಾವೆ. ಎನಿ 2 ಬರೆದಿದ್ರು ನಿಮಗೆ 2 ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಪ್ರಬಂಧ ನೋಡಿ. ಏನು ಕೊಟ್ಟಿದ್ರು? ಮೂಢನಂಬಿಕೆಗಳು ಹಾಗೂ ಪ್ರಸ್ತುತವಾದಂಥ ಸಮಾಜ ಅಂತ ಕೊಟ್ಟಿದ್ದಾರೆ. ಪೀಠಿಕೆ ನೋಡಿ. ನಂಬಿಕೆ ಬದುಕಿನ ತಳಹಾದಿ. ಪ್ರತಿಯೊಬ್ಬನು ಒಂದಲ್ಲ ಒಂದು ನಂಬಿಕೆಯ ಊರುಗೋಲು ಹಿಡದೆ ಬದುಕಿನ ಹಾದಿಯಲ್ಲಿ ಮುನ್ನಡಿತಾನೆ. ಎಲ್ಲರಿಗೂ ಸರಿ ಎನ್ನಿಸದ ನಂಬಿಕೆಯೊಂದು ಕೆಲವೊಮ್ಮೆ ನಮಗೆ ನಂಬಿಕೆಯಾಗಬಹುದು. ಆದರೆ ಇನ್ನು ಕೆಲವೊಮ್ಮೆ ನಮಗೆ ಸರಿ ಎನ್ನಿಸಿದ ನಂಬಿಕೆಯೇ ಸರಿ ಎನ್ನಿಸದ ನಂಬಿಕೆಯೇ ಸರಿ ಎಂದು ನಾವು ತಿಳಿಯಬಹುದು. ಮೊದಲನೆಯದು ಸಾಮಾಜಿಕ ನಂಬಿಕೆ, ಎರಡನೆಯದು ವೈಯಕ್ತಿಕ ನಂಬಿಕೆ. ಆದರೆ ಸಮಾಜದ ಬಹುಜನ ನಂಬಿದ ಸಾಮಾಜಿಕ ನಂಬಿಕೆ ಸರಿಯಾಗಿಯೇ ಇರ್ತದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಸೊ ಅಂದರೆ ನಾವು ಸಮಾಜದಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನು ಅನುಸರಿಸ್ತಾ ಇರ್ತೀವಿ ಅಂತ ಹೇಳಿ ನೀವು ಬರಿಬೇಕಾಗತ್ತೆ. ಹಾಗೆ ವಿಷಯದ ವಿವರಣೆ ನೋಡಿ.
ನಂಬಿಕೆಯನ್ನ ಪ್ರತಿ ವ್ಯಕ್ತಿಯೂ ಕೂಡ ಸಮಾಜಕ್ಕಿಂತ ವಿಭಿನ್ನ ಅವೈಜ್ಞಾನಿಕ, ಅತಾರ್ಕಿಕ, ಅವಾಸ್ತವಿಕವಾದಂಥ ಸತ್ಯ ಎಂದು ನಂಬಿಕೊಂಡು ಬರುವ ಭಾವನೆ ಇರ್ತದೆ. ಮೂಢನಂಬಿಕೆಗಳಿಗೆ ಒಂದು ಪರಂಪರೆಯೇ ಇದೆ. ಹಿಂದುಳಿದ, ಮುಂದುವರಿದ ದೇಶಗಳೆನ್ನದೇ ಪ್ರತಿಯೊಂದು ದೇಶಗಳಲ್ಲೂ ನಾವಿವತ್ತು ಈ ಮೂಢನಂಬಿಕೆಗಳನ್ನು ನೋಡ್ಬೋದು. ಜಾತಿ, ಧರ್ಮ, ಭಾಷೆ, ಪ್ರಾಣಿ, ಪಕ್ಷಿಗಳೆನ್ನದೇ ಈ ಮೂಢನಂಬಿಕೆಗಳನ್ನು ನಾವು ಪ್ರತಿ ದೇಶದಲ್ಲೂ ಬಳಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಒಂದೆರಡು ಉದಾಹರಣೆಗಳು ಹೇಳಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಕಾಗೆ, ಗೂಬೆಯಂತಹ ಪಕ್ಷಿಗಳು, ಬೆಕ್ಕು, ಹಲ್ಲಿಗಳಂತಹ ಜೀವಿಗಳು ಅಪಶಕುನ ಅಂತ ಹೇಳಿ ಕರಿತಾ ಇದ್ದೇವೆ. ಹವಾಮಾನದ ವೈಪರೀತ್ಯದಿಂದ ಮಳೆಯಾಗಬಲ್ಲ ಎಂಬ ಸತ್ಯವನ್ನ ಅರಿಯದೆ ಕತ್ತೆಗಳಿಗೆ ಮದುವೆ ಮಾಡುವಂಥದ್ದು, ಪರ್ಜನ್ಯ ವ್ರತ ಅಥವಾ ಏನು ವ್ರತಗಳನ್ನ ಮಾಡೋದು, ಇವೆಲ್ಲ ಶುದ್ಧ ಆಗತ್ತೆ ಅನ್ನುವಂಥದ್ದು ಅರಿವಿನ ಒಂದು, ಅಥವಾ ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಗ್ರಹಣ ಹಿಡಿದಿದೆ ಅಂತಾಗ ಹುಲ್ಲು, ದರ್ಬೆ ಹುಲ್ಲು ತಗೊಂಡೋಗಿ ನೀರಲ್ಲಿ ಹಾಕಂಥದ್ದು, ಇವೆಲ್ಲ ಕೆಲವೊಂದು ಆ, ಒಂದು ರೀತಿ ಮೂಢನಂಬಿಕೆಗಳು. ಮತ್ತೆ ನಾವು ನಮ್ಗೆ ಎಷ್ಟೋ ಸಲ ಮೂಕ ಪ್ರಾಣಿಗಳನ್ನ ದೇವರಿಗೆ ಬಲಿ ಕೊಡುವಂಥದ್ದು, ಇವೆಲ್ಲ ಅಪಶಕುನ ಅಂತ ಹೇಳುವಂಥದ್ದು, ಇದೆಲ್ಲ ಅವೈಜ್ಞಾನಿಕವಾದಂಥ ಪದ್ಧತಿ. ಇವುಗಳನ್ನ ನಾವು ತಡಿಬೇಕು ಅನ್ನುವಂಥದ್ದು. ಉಪಸಂಹಾರ ಇನ್ನೂ ನೀವು ಎಕ್ಸ್‌ಪ್ಲೇನ್ ಮಾಡಬಹುದು. ಸೊ ಕೆಲವೊಂದು ನಾನು ಉಪಸಂಹಾರ ನೀಡಬೇಕು ಅಂತಂದ್ರೆ, ಕುವೆಂಪು ಅವರು ಯುವಕರಿಗೆ ಕರೆ ಕೊಟ್ಟಂತೆ ಯುವಕರು ನಿರಂಕುಶಮತಿಗಳಾಗಿ ವೈಚಾರಿಕ ಜಾಗೃತೆಯನ್ನ ಉಂಟು ಮಾಡಬೇಕು. ಆಗ ಮಾತ್ರ ನಮ್ಮ ಜನ್ಮದಲ್ಲಿ ಬುದ್ಧಿಗೆ ಕವಿದಿರುವಂತಹ ಅಜ್ಞಾನದ ಮಬ್ಬು ತೊಲಗೀತು. ನಾವೆಲ್ಲ ಅಜ್ಞಾನದ ವಿರುದ್ಧ ಸಮರವನ್ನ ಸನ್ನದ್ಧರಾಗಬೇಕು. ವಿಚಾರ ಕ್ರಾಂತಿಗೆ ಆಹ್ವಾನವನ್ನ ನೀಡಬೇಕಾಗಿದೆ. ಆಗ ಮಾತ್ರ ಮೂಢನಂಬಿಕೆಯ ಪ್ರಯಾಣ, ಅದರಿಂದಾಗುವ ಬೌದ್ಧಿಕ ನಷ್ಟ ಹಾಗೂ ಬುದ್ಧಿ ದಾರಿದ್ರ್ಯದ ಅನಾಹುತ ಬಹುಶಃ ಕಡಿಮೆ ಆಗ್ಬೋದು ಅನ್ನುವಂಥದ್ದು ಒಂದು. ಇನ್ನೊಂದು ಕೊಟ್ಟಿದ್ರು, ಐತಿಹಾಸಿಕ ಸ್ಥಳಗಳ ಮಹತ್ವ. ಇದು ನೋಡಿ, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಮತ್ತು ಸಂಸ್ಕೃತಿ, ಪರಂಪರೆ ಮತ್ತು ಗುರುತನ್ನ ಭವಿಷ್ಯದ ಪೀಳಿಗೆಗೆ ಕೊಂಡೊಯ್ಯಲು ಅಗತ್ಯ. ಇದು ಶಿಕ್ಷಣ, ಪ್ರವಾಸೋದ್ಯಮ, ಆರ್ಥಿಕತೆ ಉತ್ತೇಜನ ನೀಡುತ್ತೆ. ಆದರೆ ಆಧುನಿಕತೆ, ಆರ್ಥಿಕ ಸವಾಲುಗಳು ಮತ್ತು ಹವಾಮಾನದ ಬದಲಾವಣೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳೋದೇ ಪ್ರಮುಖವಾದಂಥ ಸವಾಲುಗಳಾಗಿವೆ. ಈ ಸ್ಥಳಗಳು ನಮ್ಮ ಇತಿಹಾಸದ ಕೊಂಡಿಗಳು, ವಾಸ್ತುಶಿಲ್ಪದ ಕೌಶಲ್ಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತವೆ. ಹಂಪಿ, ಮೈಸೂರು ಅರಮನೆ, ಗೊಮ್ಮಟೇಶ್ವರಂತಹ ತಾಣಗಳು ಇದಕ್ಕೆ ಬಹಳ ಮುಖ್ಯವಾದಂಥ ಉದಾಹರಣೆ. ಅಂದರೆ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸಸ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ವಿವರಣೆ ನೋಡಿ, ಸಂಸ್ಕೃತಿ ಮತ್ತು ಗುರುತು. ಫಸ್ಟ್ ಒನ್ ಪಾಯಿಂಟ್ ನೀವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ನಮ್ಮ ರಾಷ್ಟ್ರದ ಇತಿಹಾಸ, ಸಂಪ್ರದಾಯ ಮತ್ತು ಅನನ್ಯತೆಯನ್ನು ಸಂರಕ್ಷಿಸುತ್ತೆ. ಶೈಕ್ಷಣಿಕ ಮೌಲ್ಯ ಏನಪ್ಪಾ? ಈ ಒಂದು ಐತಿಹಾಸಿಕ ಸ್ಥಳಗಳನ್ನ ಸಂರಕ್ಷಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಹಿಂದಿನ ಕಾಲದ ವಾಸ್ತುಶಿಲ್ಪ ಇರ್ಬೋದು, ಇಂಜಿನಿಯರಿಂಗ್ ಮತ್ತು ಜೀವನ ಶೈಲಿ ಅನ್ನುವಂಥದ್ದು ನೇರವಾಗಿ ನಮಗೆ ಗೊತ್ತಾಗುತ್ತೆ, ಅಂದ್ರೆ ಜ್ಞಾನ ಸಿಗುತ್ತೆ. ಆರ್ಥಿಕವಾಗಿ ನಾವು ಪ್ರಗತಿಯನ್ನು ಹೊಂದಬಹುದು. ಪ್ರವಾಸೋದ್ಯಮವನ್ನು ಹೆಚ್ಚಿಸಿ ಉದ್ಯೋಗಗಳನ್ನು ಸೃಷ್ಟಿಸುವಂಥದ್ದು ಮತ್ತು ಸ್ಥಳೀಯ ಆರ್ಥಿಕತೆಗೆ ಹೆಚ್ಚಿಗೆ ಸಹಾಯ ಆಗುತ್ತೆ. ಉದಾಹರಣೆಗೆ ಹಂಪಿ, ಮೈಸೂರು ನೋಡಿ, ನೀವು ಅಲ್ಲಿಗೆ ಹೋದಾಗ ಟೂರಿಸಂನಲ್ಲಿ ತುಂಬ ಮುಂದುವರೆದಿದೆ ಅನ್ನುವಂಥದ್ದು. ರಾಷ್ಟ್ರೀಯದ ಬಗ್ಗೆ ಅಥವಾ ರಾಷ್ಟ್ರಕ್ಕೆ ಹೆಮ್ಮೆ, ಈ ರೀತಿ ಐತಿಹಾಸಿಕ ಸ್ಥಳಗಳನ್ನು ನಾವು ಸಂರಕ್ಷಣೆ ಮಾಡೋದು ದೇಶದ ಜನರಲ್ಲಿ ಒಂದು ಐಕ್ಯತಾ ಮನೋಭಾವವನ್ನು, ಹೆಮ್ಮೆಯನ್ನು ಮೂಡಿಸುತ್ತೆ ಅನ್ನುವಂಥದ್ದು. ಇದರ ಸವಾಲುಗಳೇನಿದೆ? ಆಧುನೀಕರಣ, ನಗರೀಕರಣದ ವಿಸ್ತರಣೆ, ಮಾಲಿನ್ಯ ಮತ್ತು ಹೊಸ ಕಟ್ಟಡಗಳ ನಿರ್ಮಾಣದಿಂದ ಸ್ಮಾರಕಗಳಿಗೆ, ಬಹುಶಃ ಹಳೆ ಸ್ಮಾರಕಗಳಿಗೆ ಹಾನಿಯಾಗ್ತಾ ಇದೆ. ಅದೊಂದು ತೊಂದರೆ, ಸವಾಲು. ವೆಚ್ಚ ಅಂದರೆ ಹಳೆಯ ಕಟ್ಟಡಗಳನ್ನು ನವೀಕರಣ ಮತ್ತು ದುಬಾರಿ ಇರ್ತದೆ, ದುರಸ್ತಿಗೊಳಿಸೋದು ತುಂಬ ಕಷ್ಟ. ಯಾಕೆಂದರೆ ಹಣ ತುಂಬ ಖರ್ಚಾಗತ್ತೆ. ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಸರ್ಕಾರಗಳಾಗಿರಲಿ ಮುಂದೆ ಬರೋದಿಲ್ಲ ಅನ್ನುವಂಥದ್ದು ಇದೊಂದು ಡ್ರಾಬ್ಯಾಕ್. ವಿಶೇಷ ಕೌಶಲ್ಯ ಮತ್ತು ಸಾಮಗ್ರಿ ಬೇಕಾಗುತ್ತೆ. ಯಾಕೆಂದರೆ ಹಳೆ ಕಾಲದ್ದು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಗ್ರಹ, ಈಗ ಹಂಪೆನೋ ಬೇಲೂರಿನಲ್ಲೋ ವಿಗ್ರಹ ಅನ್ನುವಂಥದ್ದು ಹೊಡಿತಾ ಇದೆ ಅಂತಂದಾಗ ಅದನ್ನು ಸರಿ ಮಾಡಲಿಕ್ಕೆ ಈಗಿನ ಕಾಲದ ವ್ಯಕ್ತಿಗಳ ಕೈಯಲ್ಲಿ ಸಾಧ್ಯನೇ ಆಗಲ್ಲ. ಯಾಕೆಂತಂದರೆ ಅವಾಗಿನ ಕಲೆನೇ ಬೇರೆ, ಇವಾಗಿನ ಕಲೆನೇ ಬೇಕು, ಅಂಥವ್ರನ್ನೇ ಹುಡುಕಬೇಕಾಗತ್ತೆ ನಾವು. ಅದೊಂದು ಚಾಲೆಂಜಿಂಗ್. ಮತ್ತು ವಿನಾಶ ಅಂದರೆ ಮತ್ತು ಅಸಮರ್ಪಕ ನಿರ್ವಹಣೆ, ಸರಿಯಾಗಿ ನಿರ್ವಹಣೆ ಮಾಡಲ್ಲ. ನೈಸರ್ಗಿಕ ವಿಕೋಪಗಳು, ನಿರ್ಲಕ್ಷ್ಯದಿಂದಾಗಿ ಕಟ್ಟಡಗಳು ಶಿಥಿಲ ಆಗ್ತಾ ಇರ್ತವೆ. ಅಂದರೆ ಈಗ ಮಳೆ ಜಾಸ್ತಿ ಬರೋದು, ಬಿಸಿಲು, ಇದರಿಂದ ಹಳೆ ಕಾಲದ ಕಟ್ಟಡಗಳು ಬಹುಶಃ ಶಿಥಿಲಾವಸ್ಥೆಗೆ ಬರ್ತಾ ಇರೋದನ್ನ ನಾವು ಗಮನಿಸ್ಬೋದು. ಹಾಗಾದ್ರೆ ಏನು ಸರ್ ಸಂರಕ್ಷಣಾ ಕ್ರಮಗಳು ಅಂತ ನೋಡಕ್ಕೆ ಹೋದ್ರೆ ಹೆಂಗೆ ತಡೆಗಟ್ಟಬೇಕು? ಕಾನೂನು ಮತ್ತು ನೀತಿಗಳಿದಾವೆ. ಅವೇನೇನು ಅಂದರೆ, ಐತಿಹಾಸಿಕ ವಲಯಗಳು ಅಂತ ಹೇಳಿ ನಾವು ಘೋಷಣೆ ಮಾಡಬೇಕು. ನಿರ್ಮಾಣವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು. ಅದ್ರ ಸುತ್ತಮುತ್ತ ಕಟ್ಟಡಗಳೇನಾದರೂ ನಿರ್ಮಾಣ ಆಗ್ತಿದ್ರೆ ಅದನ್ನು ನಿಯಂತ್ರಣ ಮಾಡಬೇಕು.
ಮತ್ತೆ ತಂತ್ರಜ್ಞಾನದ ಬಳಕೆ ಮಾಡ್ಬೋದು ನಾವು. ಡಿಡಿ ಡಿಜಿಟಲ್ ಸಂರಕ್ಷಣೆ ಮತ್ತು ನವೀಕರಣ ತಂತ್ರಜ್ಞಾನ ಬಳಸ್ಬೋದು. ಸಾರ್ವಜನಿಕವಾಗಿ ಜಾಗೃತಿಯನ್ನ ಮೂಡಿಸುವಂಥದ್ದು. ಅಂದ್ರೆ ಸ್ಥಳೀಯ ಸಮುದಾಯಗಳನ್ನ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಮತ್ತೆ ಇದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಸರ್? ತೆರಿಗೆ ರಿಯಾಯಿತಿಗಳು, ಸಬ್ಸಿಡಿಗಳು, ಪುನರ್ ನಿರ್ಮಾಣಕ್ಕೆ ನೀವು ಅವಕಾಶ ಕೊಡಬೇಕು ಅನ್ನುವಂಥದ್ದು. ಇವೆಲ್ಲ ಮಾಡೋದ್ರಿಂದ ನಾವು ಆ ಐತಿಹಾಸಿಕ ಸ್ಥಳಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ಸಂರಕ್ಷಿಸ್ಬೋದು. ಹಾಗೆ ಉಪಸಂಹಾರ ಕನ್ಕ್ಲೂಡ್ ನೋಡಿ, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಕೇವಲ ಭೂತಕಾಲವನ್ನ ಉಳಿಸೋದಲ್ಲ, ಅದು ನಮ್ಮ ಭವಿಷ್ಯದ ನಿರಂತರತೆಗೆ ಅಗತ್ಯ. ಫಾರ್ ಎಕ್ಸಾಂಪಲ್‌ಗೆ ಹಂಪಿ, ಗೊಮ್ಮಟೇಶ್ವರ, ಮೈಸೂರು ಅರಮನೆಗಳಂತಹ ತಾಣಗಳನ್ನ ಸಂರಕ್ಷಿಸುವ ಮೂಲಕ ನಾವು ನಮ್ಮ ಪರಂಪರೆಯನ್ನ ಗೌರವಿಸುವುದಲ್ಲದೆ, ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವ ಅಮೂಲ್ಯ ಸಂಪತ್ತನ್ನ ನಾವು ಒದಗಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವಿಲ್ಲಿ ಮರಿಬಾರ್ದು ಅನ್ನುವಂಥದ್ದು. ಹಾಗೆ ಈಗ ಪತ್ರಕ್ಕೆ ನಾನು ಜಸ್ಟ್ ಸ್ಟೆಪ್ಸ್ ಅನ್ನ ಹೇಳ್ತೀನಿ. ಇಲ್ಲಿ 2 ಪತ್ರ ಕೊಟ್ಟಿರ್ತಾರೆ. ಈಗ ಇದು ಮೊದಲನೇ ಪತ್ರ ಬಂದು ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೋರಿ ನಿಮ್ಮ ತಾಯಿಗೊಂದು ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ರು. ತಾಯಿಗೆ ಅಂತಂದಾಗ ನೀವು ನೋಡಿರ್ಬೋದು, ಅದೊಂದು ಪರ್ಸನಲ್ ಲೆಟರ್. ಅಂದ್ರೆ ವೈಯಕ್ತಿಕ ಪತ್ರ. ವೈಯಕ್ತಿಕ ಪತ್ರಕ್ಕೆ ಏನೆಲ್ಲ ಒಂದು ಸ್ಟೆಪ್ಸ್ ಇರಬೇಕು? ನೀವು ನೋಡಿ, ಇಲ್ಲಿ ದಿನಾಂಕ, ಸ್ಥಳ ಮೇಲೆ ಹಾಕಿ, ಇವರಿಂದ ಅವ್ರೇನು ನಾವೇ ಆಲ್ರೆಡಿ ಏನು ಕ್ವೆಷನಲ್ಲಿ ಕೊಟ್ಟಿರ್ತಾರೋ ಆ ಅಡ್ರೆಸ್ ಹಾಕ್ತೀರಾ. ಇವರಿಗೆ ಅಡ್ರೆಸ್ಸು ಅಲ್ಲೇ ಇರೋದನ್ನ ಬರೀತೀರಾ. ಇಲ್ಲಿ ಸಂಬೋಧನೆ ನೋಡಿ, ಪೂಜ್ಯ ಮಾತೃಶ್ರೀರವರಿಗೆ, ನಿಮ್ಮ ಮಗಳು ಅಥವಾ ಮಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಂತೇಳಿ ಆ ಕ್ಷೇಮವನ್ನು ವಿಚಾರಿಸಿ, ತದನಂತರ ಏನು ಮಾಡ್ತೀರಾ? ಎಕ್ಸ್‌ಪ್ಲನೇಷನ್ ಮಾಡ್ತೀರಾ. ಕೊನೆಯಲ್ಲಿ ಎಲ್ಲೋ ಒಂದು ಕಡೆಗೆ ಆ, ನೀವು ಇಲ್ಲಿ ಲಾಸ್ಟಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಮಗ ಅಂತ ಬರೀತೀರಾ. ಇಲ್ಲಿ ಇಲ್ಲಿ ಸ್ವಲ್ಪ ಕಟ್ಟಾಗಿದೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳೊಂದಿಗೆ ಅಂತ ಹೇಳಿ ಬರಿಬೇಕು. ಅದಾದ್ಮೇಲೆ ಮತ್ತೆ ಈ ವರವಿಳಾಸವನ್ನ ಎಗೇನ್ ಏನ್ ಮಾಡಬೇಕು? ಲಾಸ್ಟಲ್ಲಿ ಕೊನೆಯಲ್ಲಿ ಬರಿಬೇಕು. ಆಗ ಆ ಪತ್ರ ಅನ್ನುವಂಥದ್ದು ಸರಿಯಾಗತ್ತೆ. ಈಗ ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಸೇಮ್ ಇದು ಅಫಿಷಿಯಲ್ ಲೆಟರ್ ಅನ್ನುವಂಥದ್ದು. ಸೊ ಈ ಅಫಿಷಿಯಲ್ ಲೆಟರ್ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಇಲ್ಲಿ ಇಲ್ಲೇನ್ ಕೇಳಿದ್ದಾರೆ? ಉಳಿತಾಯ ಖಾತೆಯನ್ನ, ಅಂದ್ರೆ ನೀವು ಒಂದು ಬ್ಯಾಂಕ್‌ಗೆ ಉಳಿತಾಯ ಖಾತೆಯನ್ನ ಮಾಡೋದಿಕ್ಕೆ ಅಂತಂದ್ರೆ ಏನು? ಅಕೌಂಟ್ ಓಪನ್ ಮಾಡ್ಬೇಕು ಬ್ಯಾಂಕಲ್ಲಿ, ಅಕೌಂಟ್ ಅನ್ನೋಂಥದ್ರ ಬಗ್ಗೆ ಕೆನರಾ ಬ್ಯಾಂಕ್‌ಗೆ ಬರೀರಿ ಅಂತ ಕೇಳಿದ್ದಾರೆ. ಇದರಿಂದ ನೋಡಿ, ಇಲ್ಲಿ ಸೇಮ್ ದಿನಾಂಕ, ಸ್ಥಳ ಇಲ್ಲೇ ಬರೀರಿ. ಇವರಿಂದ ಯಾರು? ಕುಮಾರ ಭಾರತಿ ದ್ವಿತೀಯ ಪಿಯುಸಿ. ಆಲ್ರೆಡಿ ನಾವು ಕೊಟ್ಟಿರೋ ಅಡ್ರೆಸ್‌ನೇ ಬರೀತೀರಾ. ಇವರಿಗೆ ನೋಡಿ, ಇಲ್ಲಿ ಬರೀರಿ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕು, ಡೂಮ್ ಲೈಟ್ ಸರ್ಕಲ್ಲು, ಈ ಥರ ಅಲ್ಲೇನು ಅಡ್ರೆಸ್ ಕೊಟ್ಟಿರ್ತಾರೆ ಕ್ವೆಷನಲ್ಲಿ ಅದನ್ನೇ ಇಲ್ಲಿ ಹಾಕ್ತೀರಾ. ಇಲ್ಲಿ ಮಾನ್ಯರೇ ಬರೆದು ಅದ್ರ ಕೆಳಗಡೆಗೆ ವಿಷಯ ಬರಬೇಕು. ಸ್ವಲ್ಪ ಇದು ಚೇಂಜ್ ಮಾಡ್ಕೊಳ್ಳಿ. ಮಾನ್ಯರೇ ಆದ್ಮೇಲೆ ವಿಷಯ ಇಲ್ಲಿ ಬರಬೇಕು. ಸೊ ವಿಷಯ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್‌ನಲ್ಲಿ ಉಳಿತಾಯ ಖಾತೆಯನ್ನ ತೆರೆಯುವ ಕುರಿತು ಅಂತ ಬರೀರಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ಮೇಲ್ ಕಾಣಿಸಿದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಕೋಲಾರ ತೇರಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾಗಿದ್ದು, ವಿದ್ಯಾರ್ಥಿ ವೇತನ, ಹಣ ವಿನಿಮಯ ಮತ್ತು ಇತರ ಶೈಕ್ಷಣಿಕ ಸೌಲಭ್ಯಗಳಿಗಾಗಿ ನಾನು ನಿಮ್ಮ ಬ್ಯಾಂಕ್‌ನಲ್ಲಿ ಉಳಿತಾಯ ಖಾತೆಯನ್ನ ತೆರೆಯೋದಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅರ್ಥ ಆಯ್ತಲ್ಲ? ಸೊ ಉಳಿತಾಯ ಖಾತೆ ತೆರೆಯಲು ಬೇಕಾದ ಅಗತ್ಯ ದಾಖಲೆಗಳನ್ನ ಈ ಅರ್ಜಿಯ ಮುಖಾಂತರ ನಾನು ನಿಮಗೆ ಲಗತ್ತಿಸಿರ್ತೇನೆ. ಅಂದ್ರೆ ಕೊಡ್ತಾ ಇದ್ದೇನೆ, ಅರ್ಜಿ ಕೊಡ್ತಾ ಇರಬೇಕಾದ್ರೆ. ಆದ್ರಿಂದ ಉಳಿತಾಯ ಖಾತೆ ತೆರೆಯೋದಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ವಂದನೆಗಳೊಂದಿಗೆ ರೈಟ್ ಸೈಡಲ್ಲಿ ಇಲ್ಲಿ ತಮ್ಮ ವಿಶ್ವಾಸಿ ಅಂತ ಬರೆದು, ಇಲ್ಲಿ ಆಲ್ರೆಡಿ ಕುಮಾರ ಅಂತ ಇದೆ ಅಥವಾ ಭಾರತಿ ಅಂತಿದೆ, ಅದೇ ಅಡ್ರೆಸ್‌ನ ಬರಿತೀರಾ ಇಲ್ಲಿ. ಸೊ ಇಲ್ಲಿ ವರವಿಳಾಸ ಅನ್ನುವಂಥದ್ದು ನೀವು ಬರಿಬೇಕು. ಜ್ಞಾಪಕ ಇಟ್ಕೊಳ್ಳಿ. ಅದು ವರವಿಳಾಸ ಇನ್ನೇನಿಲ್ಲ, ಇಲ್ಲೇನಿದೆಯಲ್ಲ ಇವರಿಗೆ ಅನ್ನುವಂಥದ್ದು, ಇದನ್ನೇ ಇಲ್ಲಿ ಕೆಳಗೆ ಇನ್ನೊಂದ್ಸಲ ಬರಿಬೇಕು. ದಟ್ಸ್ ಇಟ್ ಅನ್ನುವಂಥದ್ದು. ಇದಿಷ್ಟು ಇವತ್ತು ಕೇಳಿರ್ತಕ್ಕಂತಹ ಏನಿವತ್ತು 7/1/2026ರಂದು ಫಸ್ಟ್ ಪ್ರಿಪರೇಟರಿ ಅನ್ನುವಂಥದ್ದು ಏನು ನಡೆದಿತ್ತು, ಅದು ಮೊದಲನೇ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ. ಅರ್ಥ ಆಯ್ತಾ? ಸೊ ಈ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ನಾನೇನು ಮಾಡಿದ್ದೀನಿ? ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಅನ್ನುವಂಥದ್ದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ಈ ಕ್ವೆಷನ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಕ್ವೆಷನ್ ಪೇಪರ್ ಫಾರ್ ಫೈನಲ್ ಎಕ್ಸಾಮ್ ಆಲ್ಸೋ. ಸೊ ಆದ್ದರಿಂದ ನೀವು ಇದನ್ನ ಮುಂದೆ ಕೂಡ ನಿಮಗೆ ಅದನ್ನ ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಅದು ಹೇಗೆ ಸರ್ ಅಂತಂದ್ರೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್‌ಗಳ ಲಿಂಕ್ ಅನ್ನುವಂಥದ್ದನ್ನ ಕೊಟ್ಟಿರ್ತೀನಿ. ಅಲ್ಲಿ ನಾನು ಇದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ಅಂದರೆ ಈ PDF ಅಲ್ಲಿ ಶೇರ್ ಮಾಡಿರ್ತೀನಿ ಅಂತ ಹೇಳ್ತಾ, ನೀವು ಅಲ್ಲಿಂದ ಜಾಯಿನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ
ಮತ್ತೊಂದು ಉತ್ತಮವಾದಂಥ ವಿಷಯದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟುಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.